ಒಳ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ರಾಜ್ಯ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಮಾದಿಗರು ಉಗ್ರವಾಗಿ ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎ ಬಾಲಸ್ವಾಮಿ ಕೋಡ್ಲಿ ಮಾತನಾಡಿ, ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದರೂ ಸಹ ಜಾರಿ ಮಾಡುವಲ್ಲಿ ಸರ್ಕಾರ ವಿಳಂಬ ನೀತಿಯ ಧೋರಣೆ ಅನುಸರಿಸುತ್ತದೆ ಎಂದರು. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮಾದಿಗರ ಶಕ್ತಿ ಏನೆಂದು ತೋರಿಸಬೇಕಾದೀತು ಎಂದು ಎಚ್ಚರಿಸಿದ್ದಾರೆ. ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಲೇಬೇಕು. ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಲೇಬೇಕು. 56,000 ಮಾದಿಗರಿಗೆ ಮೋಸ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ. ಒಳ ಮೀಸಲಾತಿಗೆ ಅಡ್ಡಗಾಲಾಗಿರತಕ್ಕಂಥ ಎಚ್.ಸಿ. ಮಾದೇವಪ್ಪಗೆ ಧಿಕ್ಕಾರ. ಒಳ ಮೀಸಲಾತಿಗೆ ಅಡ್ಡಗೋಡೆಯಾಗಿರುವ ಎಚ್.ಸಿ. ಮಾದೇವಪ್ಪನಿಗೆ ಧಿಕ್ಕಾರ. ಎಬಿಸಿಡಿ ವರ್ಗೀಕರಣ ಈ ಮೀಸಲಾತಿಯ ಹೋರಾಟಗಾರರಲ್ಲಿ ತಾವು ಹೇಳಿದ ಹಾಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಆ ನಂತರ ಮೊನ್ನೆ ಮಧುಸ್ವಾಮಿಯವರ ವರದಿಯವರೆಗೆ, ಹೀಗಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ ನನ್ನ ಸಹೋದರ ಮಾದಿಗ ಸಮಾಜದವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿರ್ತದೆ. ಆದ ಕಾರಣ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಅನುಗುಣವಾಗಿ ಇವರಿಗೆ ಬರತಕ್ಕಂಥ ಸೌಲಭ್ಯ ಇಂದು ಸ್ವತಂತ್ರ ಬಂದು 70 ವರ್ಷ ಆದ್ರೂ ಕೂಡ ಹಿಂದಿನೂ ಕೂಡ ವಂಚಿತ ಆಗುತ್ತಾ ಬಂದಿದ್ದಾರೆ. ಸಾಮಾಜಿಕವಾಗಿ ಆಗಿರ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೂಡ ತುಂಬಾ ಅನ್ಯಾಯವಾಗಿರ್ತದೆ. ಆದ ಕಾರಣ ನಾವೆಲ್ಲ ಹೇಳೋದಿಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಏನ್ ಆದೇಶ ಆಗಿರ್ತದ ನಮ್ಮ ಕರ್ನಾಟಕದಲ್ಲಿ ಇಂದಿನವರೆಗೂ ಕೂಡ ನಮ್ಮ ಸಹೋದರ ಮಾದಿಗ ಸಮಾಜದವರಿಗೆ ಏನ್ ಅನ್ಯಾಯ ಆಗಿದೆ, ವಿದ್ಯಾರ್ಥಿಗಳಿಗಾಗಲಿ, MBBS ಆಗಲಿ, ಇಂಜಿನಿಯರಿಂಗ್ ಆಗಲಿ, ನೌಕರಿಗಳಲ್ಲಿ ಏನ್ ಬರ್ಬೇಕಾಯ್ತು ಸೌಲಭ್ಯ ಇದುವರೆಗೂ ಬಂದಿಲ್ಲ. ಆದ ಕಾರಣ ನಿಮ್ದೆಲ್ಲ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ. ಆದ ಕಾರಣ ಈ ಕರ್ನಾಟಕದಲ್ಲಿ ಕೂಡಲೇ 54,000 ವೃದ್ಧಗಳನ್ನ ಸರ್ಕಾರ ತುಂಬ್ತೀರಿ, ನಮ್ಮ ಪಾಲದ ಏನ್ ಬರ್ತದ ಅದೇ ಪ್ರಕಾರ ನಮ್ಮ ಸಮಾಜಕ್ಕೆ ಆಗ್ಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತು ಈ ಮಾದಿಗ ಸಮುದಾಯವನ್ನ ನಿರಂತರವಾಗಿ 35 ವರ್ಷಗಳಿಂದ ಬೀದಿಗೆ ತಳ್ಳಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಈ ಮಾದಿಗ ಸಮುದಾಯದ ವತಿಯಿಂದ ನಾವು ಈ ವೇದಿಕೆ ಪರವಾಗಿ ಬಲವಾಗಿ ಖಂಡಿಸುತ್ತಿದ್ದೇವೆ. ಆದ್ಮೇಲೆ ಇವತ್ತು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳನ್ನ ನಾವು ಗಣನೆಗೆ ತಗೊಂಡ್ರೆ ಸುದೀರ್ಘವಾಗಿರ್ತಕ್ಕಂಥ 35 ವರ್ಷಗಳ ಹೋರಾಟವನ್ನ ಈ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ, ಭಾರತದ ಯಾವುದೇ ಇತಿಹಾಸದಲ್ಲಿ ನಾವು ಕಾಣಕ್ ಸಾಧ್ಯ ಇಲ್ಲ. ಅಂದ್ರೆ ಇಷ್ಟು ನಿರಂತರವಾದ, ಇಷ್ಟು ಉಗ್ರವಾದ ಹೋರಾಟವನ್ನು ನಡೆಸಿದರೂ ಸಹ ಈ ಸಮಾಜವನ್ನ ಆಳ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ವಹಿಸುತ್ತಾ ಈ ಸಮಾಜವನ್ನ ಮೋಸಗೊಳಿಸುತ್ತಾ ಹೊಂಟಿದ್ದಾರೆ. ಹಾಗಾಗಿ ಬಂಧುಗಳೇ, ನಾವು ಈ ಆಳ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಉನ್ನಾರವನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ರೀತಿಯಾಗಿ ನಮ್ಮನ್ನು ನಿರಂತರವಾಗಿ ಬೀದಿಗೆ ತಲುಪಿರ್ತಕ್ಕಂಥ ಈ ರಾಜಕೀಯ ಪಕ್ಷಗಳ ಮೇಲಾಟವನ್ನು ನಾವು ಖಂಡಿಸಬೇಕಾಗಿದೆ. ನಮ್ಗೇನು ಇವತ್ತು ಹಕ್ಕುಗಳನ್ನು ಪಡ್ಕೊಳ್ಬೇಕಾಗಿದೆ, ನಮ್ಗೆ ಉದ್ಯೋಗವನ್ನು ಪಡ್ಕೊಳ್ಬೇಕಾಗಿದೆ. ಈ ಉದ್ಯೋಗಕ್ಕಾಗಿ ನಿರಂತರವಾಗಿ ನಮ್ಮ ರಕ್ತ ಹರಿಸುವುದರ ಮೂಲಕ, ನಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದರ ಮೂಲಕ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಈ ಸಮುದಾಯ ಸಿದ್ಧವಾಗಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತುಗಳನ್ನು ಮುಗಿಸುತ್ತಿದ್ದೆ. ಅಣ್ಣ ಮುನಿಯಪ್ಪಣ್ಣ, ಆರ್.ಬಿ. ತಿಮ್ಮಪ್ಪಣ್ಣ, ಅವ್ರ ಆಂಜನೇಯಣ್ಣವರು ಕೂಡ ಇವತ್ತು ಈ ಕಾಲಘಟ್ಟದಲ್ಲಿ ಒಳ ಮೀಸಲಾತಿಗೋಸ್ಕರ ತಮ್ಮನ್ನು ತಾವು ಹೊಚ್ಚಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ಗೆ ಹೋಗ್ಬೇಕಂತಂದ್ರೆ ಅವರ ಜೇಬಿನಲ್ಲಿ ಅನುಷ್ಠಾನವಾದ ಇದ್ರೆ ನಾವು ರಾಜೀನಾಮೆಯನ್ನ ಇಲ್ಲಿ ಕೊಡ್ತೀವಿ ಎಂಬ ಒಂದು ರಾಜೀನಾಮೆ ಪತ್ರವನ್ನು ಇಟ್ಟುಕೊಂಡು ಕ್ಯಾಬಿನೆಟ್ಗೆ ಹೋಗ್ತಾರಂತಂದ್ರೆ ಅವರ ಸಮಾಜದ ಬಗ್ಗೆ ಇರುವಂತಹ ಗೌರವ, ಸಮಾಜದ ಬಗ್ಗೆ ಇರುವಂತಹ ಕಳಕಳಿ ಎಂತದನ್ನಂತ ತಿಳ್ಕೋಬೇಕಾಗಿದೆ. ಒಂದು ವೇಳೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗದ ಇದ್ರೆ ಅಣ್ಣ ಮುನಿಯಪ್ಪಣ್ಣ, ಆರ್.ಬಿ. ತಿಮ್ಮಾಪುರಣ್ಣ, ಆಂಜನೇಯನಣ್ಣ ಅವ್ರು ಏನು ತೀರ್ಮಾನ ಇದ್ರೆ ರಾಜ್ಯದಲ್ಲಿ, ಈ ರಾಜ್ಯದ ಸಾವಿರಾರು ಲಕ್ಷಾಂತರ ಜನರು
ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಎಂಬ ಸಂದೇಶವನ್ನು ಕೂಡ ಇವತ್ತು ಸರ್ಕಾರಕ್ಕೆ ಕೊಡಬೇಕಾಗಿದೆ. ಆದ್ರಿಂದ ಕೊನೆಯದಾಗಿ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ತಾ ಇದ್ವಿ, ನಿಮಗೆ ಎಕ್ಸ್ಟ್ರಾ ಪವರ್ ಇದೆ. ಒಬ್ಬ ಮುಖ್ಯಮಂತ್ರಿಗೆ ಕ್ಯಾಬಿನೆಟ್ ನಲ್ಲಿ ಎಲ್ಲರನ್ನು ಆರಿಸಿದ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಿಮಗೆ ಆದಂತ ಒಂದು ಪವರ್ ಇದೆ. ಆ ಪವರ್ ಮುಖಾಂತರ ಏನು ಇನ್ನೊಂದು ಸಾರಿ ಚರ್ಚೆ ಮಾಡ್ತಾರಂತ ಏನ್ ಹೇಳ್ತಾ ಇದ್ರಿ, ಚರ್ಚೆಗೆ ಏನು ಅವಕಾಶನೇ ಕೊಡಬೇಡಿ. ನೀವು ತೀರ್ಮಾನ ತಗೊಳ್ಳಿ, ಎಲ್ಲರಿಗೆ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ 56,000 ಹುದ್ದೆಗಳಲ್ಲಿ ಎಬಿಸಿಡಿ ವರ್ಗೀಕರಣದ ರೀತಿಯಲ್ಲಿ ನೀವು ಆಯ್ಕೆ ಮಾಡಿ. ಆಗ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಮಕ್ಕಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸ ತಾವು ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಅದು ಮಾಡ್ತದೆ. ಒಂದು ವೇಳೆ ಇದಕ್ಕೆ ತಪ್ಪಿದ್ದೆ ಆದ್ರೆ ಮುಂದಿನ ಸಾರಿ ನಿಮ್ಮ 13ರಲ್ಲಿ ಏನೋ ಅನಾಹುತ ಆಯ್ತು, 2013ರಲ್ಲಿ ಏನು ಅನಾಹುತ ಆಯ್ತು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಮತ್ತೊಮ್ಮೆ ಆಗೋದು ಬೇಡ. ಈ ಸರ್ಕಾರ ಉಳಿಬೇಕು. ಈ ಸಾಮಾಜಿಕ ನ್ಯಾಯಕ್ಕೋಸ್ಕರ ಇರುವಂತ ಎಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ನ್ಯಾಯ ಕೊಡಬೇಕೆಂಬ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ವಿನಂತಿ ಮಾಡಿ ಅತಿ ಬೇಗನೆ ಇನ್ನೊಂದು 2-3 ದಿವಸದಲ್ಲಿ ಒಳ ಮೀಸಲಾತಿಯ ಎಬಿಸಿಡಿ ವರ್ಗೀಕರಣದ ತೀರ್ಮಾನ ತೆಗೆದುಕೋಬೇಕೆಂಬ ಮಾತನ್ನ ಈ ಸರ್ಕಾರಕ್ಕೆ ವಿಜ್ಞಾಪಿಸಿ ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.